ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಬಂದು ಬೆಣ್ಣೆಯಿಂದ ತುಪ್ಪವನ್ನು ಮನೆಯಲ್ಲಿ ಹೇಗೆ ಕಾಯಿಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 1 ಸೇರು ಬೆಣ್ಣೆ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, 2 ಲವಂಗ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, 1 ವೀಳ್ಯದೆಲೆ, 2 ಏಲಕ್ಕಿ ಕಾಯಿ, 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಪಿಂಚ್ ಸಕ್ಕರೆ ಮತ್ತು 1 ಹರಳಷ್ಟು ಕಲ್ಲುಪ್ಪು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಸೇರು ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಬೆಣ್ಣೆನ ಕಾಯಿಸೋದಕ್ಕೆ ಸ್ವಲ್ಪ ಹಗಲವಾದ ಪಾತ್ರೆ ಮತ್ತು ತಳ ದಪ್ಪ ಇರೋ ಅಂಥದ್ದನ್ನ ತೊಗೋಬೇಕು. ಆವಾಗ ಬೆಣ್ಣೆ ಅನ್ನೋದು ಚೆನ್ನಾಗಿ ಕ್ಲೀನಾಗಿ ಕರಗುತ್ತೆ, ಯಾವುದೇ ರೀತಿ ತಳ ಹಿಡಿಯೋದಿಲ್ಲ. ಅದನ್ನು ಈಗ ನಾನು ಗ್ಯಾಸ್ ಸ್ಟವ್ ಹಚ್ಚಿ ಸಿಮ್ ಉರಿಯಲ್ಲಿ ಕಾಯೋದಕ್ಕೆ ಅಂತ ಬಿಡ್ತೀನಿ. ಅದನ್ನು ಯಾವುದೇ ರೀತಿ ಸೌಂಡ್ ಮುಖಾಂತರ ನಾನು ಮಿಕ್ಸ್ ಮಾಡೋದಿಲ್ಲ, ಅದಾಗದೇ ಕರಗೋವರೆಗೂ ಬಿಡ್ತೀನಿ. ನಂತರ ನಾನು ಇನ್ನೊಂದು ಪ್ಯಾನಲ್ಲಿ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಚಿಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಕುಟ್ಟಾಣಿಗೆ ಆ್ಯಡ್ ಆನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈಗ ನಾನು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, 2 ಏಲಕ್ಕಿ ಕಾಯಿ, 2 ಲವಂಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುಟ್ಕೋತಾ ಇದ್ದೀನಿ. ನೋಡಿ, ನಾನು ಈಗ ಕಾಯೋದಕ್ಕೆ ಅಂತ ಮಾಡಿಕೊಂಡಿದ್ನಲ್ಲ ಬೆಣ್ಣೆ, ಅದು ಚೆನ್ನಾಗಿ ಕರಗಿದೆ. ಈಗ ನಾನು ಅದಕ್ಕೆ ಆಗಲೇ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇವಾಗ ಹಾಕೋತಾ ಇದ್ದೀನಿ. ಅದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಂತರ ಈಗ ನಾವು ಅದಕ್ಕೆ 1 ವೀಳ್ಯದೆಲೆ ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕಿ, ಅರಿಶಿನದ ಪುಡಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳೋಣ. ನಂತರ ವೀಳ್ಯದೆಲೆ ಹಾಕಿರ್ತೀವಲ್ಲ ಅದು ಸ್ವಲ್ಪ ಕಲರ್ ಶೇಡ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಕಲರ್ ಶೇಡ್ ಆದಮೇಲೆ ನೋಡಿ ಈ ಥರ ಲೈಟ್ ಬ್ರೌನಿಷ್ ಕಲರ್ ಆಗುತ್ತೆ. ಆಗ ನಾವು ಅದಕ್ಕೆ 1 ಹರಳಷ್ಟು ಕಲ್ಲುಪ್ಪು ಮತ್ತು 1 ಪಿಂಚಷ್ಟು ಸಕ್ಕರೆನ ಹಾಕೋತಾ ಇದ್ದೀವಿ. ಕಲ್ಲುಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ, ಕಲ್ಲುಪ್ಪು ಹಾಕೋದ್ರಿಂದ ತುಪ್ಪ ಅನ್ನೋದು ಚೆನ್ನಾಗಿ ಮರಳುಗಟ್ಟುತ್ತೆ ಅಂತ, ಹಾಗಾಗಿ ಕಲ್ಲುಪ್ಪನ್ನು ಯೂಸ್ ಮಾಡೋದು. ನೀವೇನಾದರೂ ಬಾಣತಿಗೆ ಏನಾದ್ರು ಕಾಯಿಸ್ಕೋಬೇಕು ಅಂದರೆ ಕಲ್ಲುಪ್ಪು ಹಾಕಿದ ಟೈಮಲ್ಲೇ ನೀವು ಅದಕ್ಕೆ ಬೇಕಾದ್ರೆ ಜಾಯಿಕಾಯಿನ ಕೂಡ ಆ್ಯಡ್ ಮಾಡ್ಕೋಬೋದು. ಹೀಗೆ ಕಾಯಿಸಿ ಬಾಣತಿಗೆ ಕೊಡೋದ್ರಿಂದ ಬಾಣತಿಗೆ ಶೀತ ಅನ್ನೋದು ಚೆನ್ನಾಗಿ ಹೊಡೆಯುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಕಾಯಿಸ್ಕೊಡ್ತಾರೆ. ಈಗ ಚೆನ್ನಾಗಿ ಕಾದಿದೆ. ಈಗ ಗ್ಯಾಸ್ನ ಆಫ್ ಮಾಡಿ ಅದು ಒಂದು 10 ರಿಂದ 15 ನಿಮಿಷ ಆರೋದಕ್ಕೆ ಅಂತ ಬಿಡೋಣ. ಬನ್ನಿ, ನೆಕ್ಸ್ಟು ಪಾತ್ರೆ ಎಲ್ಲ ಫುಲ್ಲು ಬಿಸಿ ಆರಾದಮೇಲೆ ನೋಡೋಣ. ಈಗ ಇದನ್ನು ನಾವು ಒಂದು ಸ್ಟೀಲ್ ಕಂಟೈನರ್ಗೆ ಜಾಲದ ಮುಖಾಂತರ ಕ್ಲೀನಾಗಿ ಸೋಸ್ಕೊಳ್ಳೋಣ. ನೋಡಿ, ನಾನು 1 ಸೇರಷ್ಟು ಆಗೋಷ್ಟು ಬೆಣ್ಣೆ ತೊಗೊಂಡಿದ್ದೆ, ಇಷ್ಟು ತುಪ್ಪ ಆಗಿದೆ. ಬನ್ನಿ, ಈಗ ಮಾರನೇ ದಿನ ಒಂದು ಓವರ್ ನೈಟ್ ಬಿಟ್ಟು ಎಷ್ಟು ಚೆನ್ನಾಗಿ ತುಪ್ಪ ಅನ್ನೋದು ಮರಳುಗಟ್ಟಿದೆ ಅನ್ನೋದನ್ನ ನೀವೇ ನೋಡಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.